63 ಹಾಗೂ 64ನೇ ಕವನ. ಐಸಳೆ ಗುರುದಕ್ಷಿಣಾರ್ಥ ವಿದೇಸು ಗಣ ತಂದೀವ ವೆಂಬುದು ಹಾಸದಲ್ಲಿ ಕೈ ಒಯ್ದು ತಮ್ಮಳು ನಗುತ್ತಾ ಕೌರವರು ಆ ಸುಯೋಧನ ಕರ್ಣ ಸಹಿತ ಶತ ಅನುಜರು 100 ಅಣ್ಣ ತಮ್ಮಂದಿರು ಶತ ಅನುಜರು ಬೀಳುಕೊಂಡರು ವಾಸಿ ಬಿದ್ದುದು ಪಾಂಡುಸುತ ಕೌರವ ಕುಮಾರರಿಗೆ. ಅಂದರೆ ಕೌರವರು ಇಷ್ಟೇ ತಾನೇ ಗುರುದಕ್ಷಿಣೆಯಾಗಿ ಕೊಡಲು ಇದೇನು ಹೆಚ್ಚಿನ ಕೆಲಸ ಎಂದು ಕೈತಟ್ಟಿ ತಿರಸ್ಕಾರದಿಂದ ನಗುತ್ತಾ ಕರ್ಣನೊಡನೆ ಹೊರಟು ಹೋದರು. ಕೌರವರಿಗೂ ಪಾಂಡವರಿಗೂ ಗುರುದಕ್ಷಿಣೆ ಕೊಡುವ ಸ್ಪರ್ಧೆ ಉಂಟಾಯಿತು. 64ನೇ ಕವನ. ದಾಳಿ ಇಟ್ಟುದು ರಾಯದಳ ಪಾಂಚಾಲ ದೇಶಕ್ಕೆ ಮುಂದೆ ಹೊಕ್ಕಿದು ಚೋಳಿಕೆಯಲ್ಲಿ ಸುಯೋಧನ ಆದಿಗಳ 100 ಆರವಣಿಸಿ ಧೂಳಿಗೋಟೆಯ ಕೊಂಡವರು ರಾಜಾಲಯಕ್ಕೆ ಬರೆ ದ್ರುಪದನ ಅನುಜರು ಸೋಲಿಸಿದರೈ ಕೌರವೇಂದ್ರನ ಬಲವ ಬರಿಕೈದು. ಅಂದರೆ ಕೌರವರ ಸೈನ್ಯವು ಪಾಂಚಾಲ ದೇಶದ ಮೇಲೆ ದಾಳಿ ಮಾಡಿತು. ದುರ್ಯೋಧನನೇ ಮೊದಲಾದವರು ಸೈನ್ಯದೊಡನೆ ಹೋಗಿ ಧೂಳಿಗೋಟೆಯಿಂದ ದುರ್ಗವನ್ನು ವಶಪಡಿಸಿಕೊಂಡು ದ್ರುಪದನ ಅರಮನೆಗೆ ಹೋಗಲು ದ್ರುಪದನ ತಮ್ಮಂದಿರು ಕೌರವರ ಸೈನ್ಯವನ್ನು ನಾಶ ಮಾಡಿದರು. ಧನ್ಯವಾದಗಳು.